ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಅವನ್ ಇಲ್ಲದೆ ಗ್ಯಾಸ್ ಸ್ಟವ್ ಅಲ್ಲಿ ಸಿಂಪಲ್ ಆಗಿ ಬಿಸ್ಕೆಟ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಬಟರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಬಟರ್ನ ಮಿಕ್ಸ್ ಮಾಡಿದಾಗ ಫುಲ್ ಕ್ರೀಮ್ ಕಲರ್ ಬರೋ ಮಟ್ಟನೂ ಮಿಕ್ಸ್ ಮಾಡ್ತಾ ಇರಬೇಕು. ಈಗ 1/4 ಕಪ್ ಅಷ್ಟು ಪೌಡರ್ ಶುಗರ್ ಅಂದರೆ ಮಿಕ್ಸಿ ಮಾಡಿರೋ ಸಕ್ಕರೆನ ಬೆರೆಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಎರಡು ಮಿಶ್ರಣ ಬೆರಿಬೇಕು. ಈಗ 1 ಕಪ್ ಅಷ್ಟು ಮೈದಾ ಹಿಟ್ಟನ್ನು ಹಾಕೊಂಡು ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ಈಗ ಬೇಕಾದಾಗ ಸ್ವಲ್ಪ 2 ಸ್ಪೂನ್ ಅಷ್ಟು ಹಾಲನ್ನ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟು ಚೆನ್ನಾಗಿ ನಾದ್ಕೊಂಡ್ಮೇಲೆ ಸ್ವಲ್ಪ ಪಕ್ಕದಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ ಬಿಸ್ಕೆಟ್ ಬೇಯಿಸ್ಕೊಳ್ಳೋಕೆ ಏನು ಮಾಡೋಣ ಅಂತಂದರೆ, ಒಂದು ಪ್ಯಾನ್ ತೊಗೊಳ್ಳೋಣ. ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ಟ್ಯಾಂಡನ್ನು ಇಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷಕ್ಕೆ ಕಾಸ್ಕೊಳ್ಳೋಣ. ಈಗ ಏನು ಮಾಡೋಣ, ಆಗಲೇ ಕಲಸಿಟ್ಟುಕೊಂಡಿರುವ ಹಿಟ್ಟಲ್ಲಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಬಿಸ್ಕೆಟ್ನ ಮಾಡ್ಕೊಳ್ಳೋಣ. ನಾನಿಲ್ಲಿ ರೌಂಡ್ ಶೇಪ್ ಬಿಸ್ಕೆಟ್ನ ಮಾಡ್ಕೊಂಡಿದ್ದೀನಿ. ಈಗ ನಾನು ಒಂದು ಸ್ಪೂನ್ ತಗೊಂಡು ಅದ್ರ ಮೇಲೆ ಶೇಪ್ನ ಕೊಡ್ತಾ ಇದ್ದೀನಿ. ನಿಮಗೆ ಯಾವ ತರ ಡಿಸೈನ್ ಬೇಕೋ ಆ ಡಿಸೈನ್ನ ನೀವು ಕೊಡ್ಬೋದು. ಈಗೇನು ಮಾಡೋಣ, ಒಂದು ಪ್ಲೇಟ್ ತಗೊಂಡು ಅದ್ರ ಮೇಲೆ ಬಟರ್ ಪೇಪರ್ನ ಇಟ್ಕೊಂಡು ಸ್ವಲ್ಪ ಅದಕ್ಕೆ ತುಪ್ಪನ ಸವರ್ಕೊಂಡು ಇಟ್ಕೊಳ್ಳೋಣ. ಈಗ ಏನು ಮಾಡೋಣ ಅಂದರೆ, ಆಗಲೇ ನಾವು ಪ್ಯಾನ್ ಇಟ್ಕೊಂಡಿದ್ವಲ್ಲ ಫ್ರೀ ಹೀಟ್ ಮಾಡೋಕ್ಕೆ, ಆ ಪ್ಯಾನ್ನಲ್ಲಿ ಒಂದು ಪ್ಲೇಟ್ ಇಟ್ಕೊಂಡು ಅದ್ರ ಮೇಲೆ ಬಟರ್ ಪೇಪರ್ ಇಟ್ಕೊಂಡು ಬಿಸ್ಕೆಟ್ನ ಅದ್ರ ಮೇಲೆ ಇಡ್ತಾ ಹೋಗೋಣ. ಈಗ ಏನು ಮಾಡೋಣ, ಲಿಡ್ ಕ್ಲೋಸ್ ಮಾಡಿ 12ರಿಂದ 15 ನಿಮಿಷನ ಲೋ ಫ್ಲೇಮಲ್ಲಿ ಏನು ಮಾಡೋಣ, ಬೇಯಿಸ್ಕೊಳ್ಳೋಣ. ಈಗ ನೋಡಿ, ಬೇಯ್ತಾ ಇರುವಾಗ ಬಿಸ್ಕೆಟ್ ಯಾವ ಥರ ಉಪ್ತಾ ಇದೆ. 18 ನಿಮಿಷ ಆದಮೇಲೆ ನಾವು ಗ್ಯಾಸನ್ನು ಆಫ್ ಮಾಡಿ ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ಏನು ಮಾಡೋಣ, ಒಂದು ಪ್ಲೇಟಿಗೆ ಹಾಕ್ಕೊಂಡು